ಆಗ್ತಾ ಇದೆ. ಎಷ್ಟೋ ನಮ್ಮ ಮನೇಲಿ ನಮ್ಮ ಸ್ವಂತ ಅಕ್ಕನೇ ಅವ್ರು ಇಲ್ಲ ಅಂತ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಡಿ ಬಾಸ್ ಕಡೆಯಿಂದ ನೋಡ್ಬೇಕು ಅಂತಂದ್ರೆ ಅವರು ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಅವರು ಬೆಂಗಳೂರಿಗೆ ಕರ್ಸಿ ಲೈಕ್ ಈ ತರ ಮಾಡಬೇಡ ಅಂತ ಹೇಳೋದಾಗಿರ್ಬೋದು, ಅಥವಾ ಏನಾದ್ರು ಹೇಳಿದಿದ್ರೆ ಪೊಲೀಸಿಗಾದ್ರೂ ಇನ್ಫಾರ್ಮ್ ಮಾಡಿದಿದ್ರೆ ಚೆನ್ನಾಗಿರೋದು. ಬೇಲ್ ಹಾಕ್ಬೇಕಂದ್ರೆ ತಪ್ಪು ಅವ್ರದ್ದಿಲ್ಲ, ತಪ್ಪು ಯಾರ ಮಾಡಿರೋದು, ತಪ್ಪು ಯಾರ ಮಾಡಿದೆ ಅವ್ರಿಗೆ ಶಿಕ್ಷೆ ಕೊಡ್ತವ್ರೆ. ಬೇಲ್ ಆಗ್ಬೇಕು ನೋಡಿ, ಯಾಕಂದ್ರೆ ಅವರು ಸ್ವಲ್ಪ ವೈಯಕ್ತಿಕ ತುಂಬಾ ಮುಗ್ಧ ಮನಸ್ಸಿನ ಜೀವ. ಅದು ನಮ್ ಬಾಸ್ ಬಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಆದಷ್ಟು ಬೇಲ್ ಆದ್ಬಿಟ್ರೆ ನಮ್ ಬಾಸ್ ನ ನೋಡೋ ಒಂದು ಚಾನ್ಸ್ ಸಿಕ್ಕುತ್ತೆ. ನಿನ್ನೆ ನಾವು ಆಕ್ಚುಲಿ ಸಿವಿಲ್ ಕೋರ್ಟ್ ಹತ್ರ ಹೋಗಿದ್ವಿ, ಬಾಸ್ ನ ನೋಡಿದ್ವಿ, ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು. ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ, ಮನ್ಸ ಕುಗ್ಗೋಗ್ಬಿಟ್ಟಿದ್ದಾನೆ ಬಾಳ. ಅಭಿಮಾನಿಗಳು ಈಗ ಅವ್ರು ಎಷ್ಟು 16 ಜನ ಹೋಗಿರೋದಲ್ವಾ, ಈಗ ಇವ್ರೊಬ್ರು ಹೊರಗಡೆ ಬಂದ್ಬಿಟ್ರೆ ಸೇಫ್ ಆಗಿ, ನನ್ನಿನ್ 15 ಜನ ಕಷ್ಟ ಸಿಗಾಕೋತಾರೆ, ನಾನು ಒಳಗಡೆ ಇರ್ತೀನಿ. ಮಾನವೀಯತೆ ಮೆರಿತಾ ಇದ್ದಾರೆ 100%. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ನಿಮ್ಮ ನಿಸರ್ಗ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣವಾಗಿ ಅವರು ಜೈಲಲ್ಲಿ ಸೇರಿರುವಂತದ್ದು. ಈ ವಿಚಾರವಾಗಿ ಅವರು ಬೇಲಿಗೋಸ್ಕರ ಎಷ್ಟು ಹಂಬಲಿಸ್ತಿದ್ದಾರೆ, ಎಷ್ಟು ಆತೋರಿತಾ ಇದ್ದಾರೆ ಅನ್ನೋದನ್ನ ನೀವು ಈಗಾಗಲೇ ನೋಡಿದ್ದೀರಾ. ಹಾಗೂ ನಿನ್ನೆ ಸಹ ಆ ಬೇಲ್ ವಿಚಾರವಾಗಿ ಕೋರ್ಟ್ ಕಟಕಟೆಯನ್ನ ಕೂಡ ಹತ್ತಿದ್ರು. ಅದು ಕಾರಣಾಂತರಗಳಿಂದ ನವೆಂಬರ್ 10ಕ್ಕೆ ಆ ಒಂದು ಕೇಸ್ ಮುಂದೂಡಲಾಗಿದ್ದು. ಈ ವಿಚಾರವಾಗಿ ಅವರಿಗೆ ಬೇಲ್ ಸಿಗಬೇಕಾ ಬೇಡವಾ, ಇದನ್ನ ಪಬ್ಲಿಕ್ ಹೇಗೆ ತಗೊಳ್ತಾ ಇದೆ, ಅವರ ರಿಯಾಕ್ಷನ್ ಹೇಗಿದೆ, ಎಲ್ಲವನ್ನ ತಿಳ್ಕೊಬರೋಣ ಬನ್ನಿ. ಸಿಗ್ಬೇಕು. ಸಿನಿಮಾ ಅಲ್ಲಿ ಚೆನ್ನಾಗಿ ನೋಡ್ತಾ ಇದ್ದೇವೆ, ಎಷ್ಟು ಜನಗಳು ಇರ್ತಾರೆ ಅವ್ರ ಅಭಿಮಾನಿಗಳು, ಬರ್ಲೇಬೇಕು ಅವ್ರ ಮುಂದಕ್ಕೆ. ಆಗ್ತಾ ಇದೆ. ಎಷ್ಟೋ ನಮ್ಮ ಮನೇಲಿ ನಮ್ಮ ಸ್ವಂತ ಅಕ್ಕನೇ ಅವ್ರು ಇಲ್ಲ ಅಂತ ಸತ್ತೇ ಹೋಗ್ಬಿಟ್ಟಿದ್ದಾರೆ. ನೀವು ನಂಬ್ತಿರೋ ಇಲ್ವೋ ಹೇಳಿದ್ರೆ, ಕಾಮಾಕ್ಷಪಳ್ಳಿಯಲ್ಲಿ ಇದ್ದಾರೆ ಅವರು, ಜಯಲಕ್ಷ್ಮಿ ಅಂತ ಅಭಿಮಾನಿ. ಅವರು ಅಷ್ಟು ಫೇವ್ರೇಟ್, ಅವ್ರ ಮನೆ ಕರ್ಕೊಂಡೋಗು ಅಂತ. ಅವ್ರ ಮನೆ ಹತ್ರ 2-3 ಸತಿ ಹೋಗಿ ಬಂದಿದ್ವಿ ನಾವು ಕೂಡ. ಅವ್ರು ಇಲ್ಲ ಅಂತ ಅಷ್ಟು ಫೀಲಿಂಗ್ ಮಾಡ್ಕೊಂಡು ಜೀವನೇ ಹೋಗಿದೆ ಅವ್ರಿಗೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಎಲ್ಲಾರ್ಗು ಗೊತ್ತು. ಎಲ್ಲರೂ ಯೋಚನೆ ಮಾಡ್ತಾ ಇದ್ವಿ ಈಚೆ ಬರ್ಬೇಕು ಅಂತಾನೆ. ಏನು ಯಾರು ಮಾಡಿ ತಪ್ಪಿಗೆ ಯಾರು ಸಿಗಾಕೊಳ್ತಾರೆ. ಇವಾಗ ಒಂದ್ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳಲ್ಲ, ನೀನಾ ಅಂತಾರೆ. ಅಂತದ್ರಲ್ಲಿ ಸಿನಿಮಾಗಳಲ್ಲಿ ಅವ್ರು ದುಡ್ಡು ಇದನ್ನು ಈಚೆ ಬರಕ್ ಆಗ್ತಾ ಇಲ್ವೇ ಪಾಪ. ನನ್ನ ಪ್ರಕಾರ ಬಂದ್ರೆ ರೇಣುಕಾಸ್ವಾಮಿ ಮಾಡಿರೋದು ತಪ್ಪು. ಅವರೇ ಫಸ್ಟ್ ತಪ್ಪು ಮಾಡಿರೋದು. ಅಂಡ್ ಹಿಂಗ್ ನೋಡ್ಬೇಕು ಅಂತ ಡಿ ಬಾಸ್ ಕಡೆಯಿಂದ ನೋಡ್ಬೇಕು ಅಂತಂದ್ರೆ ಅವರು ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಅವರು ಬೆಂಗಳೂರಿಗೆ ಕರ್ಸಿ ಲೈಕ್ ಈ ತರ ಮಾಡಬೇಡ ಅಂತ ಹೇಳೋದಾಗಿರ್ಬೋದು, ಅಥವಾ ಏನಾದ್ರು ಹೇಳಿದಿದ್ರೆ ಪೊಲೀಸಿಗಾದ್ರೂ ಇನ್ಫಾರ್ಮ್ ಮಾಡಿದಿದ್ರೆ ಚೆನ್ನಾಗಿರೋದು. ಬಟ್ ಅವ್ರು ಈ ತರ ಎಲ್ಲ ಆಗಿರೋದು ನಮಗೂ ನೋಡಕ್ ಬೇಜಾರಾಗುತ್ತೆ. ಬಿಕಾಸ್ ನಮ್ ಸರ್ ಕಿಚ್ಚ ಸುದೀಪ್ ಜೊತೆ ಅವ್ರು ತುಂಬಾ ಎಷ್ಟೊಂದು ಚೆನ್ನಾಗಿದ್ರು. ಸೊ ನಾವ್ ಅದನ್ನ ನೋಡಕ್ ಇಷ್ಟಪಡ್ತೀವಿ, ಬಟ್ ಅವ್ರನ್ನ ಈ ತರ ನೋಡಕ್ ಇಷ್ಟಪಡಲ್ಲ. ನಿಮ್ಮ ಪ್ರಕಾರ ಅವ್ರಿಗೆ ಬೇಲ್ ಸಿಗ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ. ಬಟ್ ನೋಡೋಣ ಏನಾಗುತ್ತೆ. ಅವರು ಒಂದ್ ಕಡೆ ನಮ್ಗೂ ಅನ್ಸೋದು ಅವ್ರ ನಿರ್ಧಾರನ ಆತರ ಕೋಪದಿಂದ ತಗೊಂಡ್ಬಾರ್ದಾಗಿತ್ತು ಅಂತ ನಮ್ ಪ್ರಕಾರ ಅನ್ಸೋದು ಅಷ್ಟೇ, ಬಿಟ್ರೆ ಬೇರೆ. ಜೀವನ ಹಾಳು ಅಂತ ಅಂದ್ರೆ ಸರ್ಟನ್ ಟೈಮ್ ಅವರು ಒಂದ್ ಸ್ವಲ್ಪ ಥಿಂಕ್ ಮಾಡ್ಬೇಕಾಗಿತ್ತು. ಅಂದ್ರೆ ಏನ್ ಮಾಡ್ಬೋದು ಅನ್ನೋದು. ಲೈಕ್ ಆಗಿದೆ, ತಪ್ಪಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆ ಸರ್ಟನ್ ಟೈಮಲ್ಲಿ ಥಿಂಕ್ ಮಾಡಿದಿದ್ರೆ ಇವಾಗ ಚೆನ್ನಾಗಿ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಇರ್ಬೋದಾಗಿತ್ತು. ಬೇಲ್ ಹಾಕ್ಬೇಕಂದ್ರೆ ತಪ್ಪು ಅವ್ರದ್ದಿಲ್ಲ, ತಪ್ಪು ಯಾರ ಮಾಡಿರೋದು, ತಪ್ಪು ಯಾರ ಮಾಡಿದೆ ಅವ್ರಿಗೆ ಶಿಕ್ಷೆ ಕೊಡ್ತವ್ರೆ. ಗೊತ್ತಾಯ್ತರ? ಅವರು ಕೋಟಿ ಜನನ ಎದ್ದು ಬರ್ಬೋದು ಮನುಷ್ಯ. ಆ ಮನುಷ್ಯನ್ಗೆ ಯಾರೋ ಬೇಕು ಅಂತ ಮಾಡಿದ್ದಾರೆ. ಅವನು ಒಳಗಡೆ ಹೋಗ್ಬೇಕು, ಇನ್ನೊಬ್ರನ್ನ ಒಳಗಡೆ ಸಿಗಿಸ್ಬೇಕು ಅಂತ ಅದು ಮಾಡ್ತಾ ಇರೋದು ಸಮೀಕ್ಷೆ. ಆಗ್ಲೇಬೇಕು, ಬೇಲಿಂದ ಹೊರಗಡೆ ಬರ್ಬೇಕು. ಬೇಲ್ ಆಗ್ಬೇಕು ನೋಡಿ, ಯಾಕಂದ್ರೆ ಅವರು ಸ್ವಲ್ಪ ವೈಯಕ್ತಿಕ ತುಂಬಾ ಮುಗ್ಧ ಮನಸ್ಸಿನ ಜೀವ. ಅದು ನಮ್ ಬಾಸ್ ಬಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಆದಷ್ಟು ಬೇಲ್ ಆದ್ಬಿಟ್ರೆ ನಮ್ ಬಾಸ್ ನ ನೋಡೋ ಒಂದು ಚಾನ್ಸ್ ಸಿಕ್ಕುತ್ತೆ. ನಿನ್ನೆ ನಾವು ಆಕ್ಚುಲಿ ಸಿವಿಲ್ ಕೋರ್ಟ್ ಹತ್ರ ಹೋಗಿದ್ವಿ, ಬಾಸ್ ನ ನೋಡಿದ್ವಿ, ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು. ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ, ಮನ್ಸ ಕುಗ್ಗೋಗ್ಬಿಟ್ಟಿದ್ದಾನೆ ಬಾಳ. ಸೊ ಅದಕ್ಕೆ ಬೇಗ ಅವರಿಗೆ ಬೇಲ್ ಸಿಗ್ಲಿ ಅಂತ ಅಷ್ಟೇ ಕೇಳ್ತೀನಿ. ಅಂದ್ರೆ ಅವರು ಮಾಡಿರುವಂತಕ್ಕಂಥದ್ದು ಏನಂತ ಅಂದ್ರೆ, ಬಟ್ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಆಗಿರೋದಕ್ಕೆ ಕಾರಣ ಅವರು ಸ್ವಲ್ಪ ಮೊದ್ಲೇನೂ ಇದೇ ತರ ಆಗಿತ್ತು. ಸೊ ಅವರು ಒಂದ್ ಕಡೆಯಿಂದ ಒಂದ್ ಸೈಡ್ ಇಂದ ಪಾರ್ಟ್ ಆಫ್ ಥಿಂಕ್ ಇಂದ ಯೋಚನೆ ಮಾಡಿದ್ರೆ,
ಒಂದ್ ಸೈಡ್ ಥಿಂಕ್ ಮಾಡಿದ್ರೆ ಒಂದ್ ಸೈಡ್ ತಪ್ಪಾಗ ಕಾಣಿಸುತ್ತೆ. ಇನ್ನೊಂದ್ ಕಡೆಯಿಂದ ನಾವು ಯೋಚನೆ ಮಾಡ್ತಾ ಇದ್ರೆ ಅದು ಅವ್ರ ವೈಫ್ಗೆ ಅವ್ರು ಕಳ್ಸಿದ ಆ ತರ ಫೋಟೋಸ್ ಕಳ್ಸಿದ್ದಾರೆ ಅಂದ್ರೆ ಅದಕ್ಕೆ ಅವ್ರ ಕೋಪ ಬಂದು ಸಾಯಿಸಿರೋದು ಅಲ್ವಾ. ಅದಕ್ಕೆ ಅವ್ರು ಆಚೆ ಬರ್ಲೇಬೇಕು, ಬಿಕಾಸ್ ಅವ್ರ ಪರ್ಸನಲ್ ಲೈಫಿಗೆ ಬಂದಿರೋದು ಆ ಮನುಷ್ಯ. ಆಗ್ಬೇಕು ಮೇಡಮ್, ತುಂಬಾ ಸಮಾಜ ಸೇವೆ ಮಾಡಿದ್ರೆ ಒಳ್ಳೆ ವ್ಯಕ್ತಿ ಆಗ್ಬೇಕು. ಸಮಾಜ ಸೇವೆ ಮಾಡಿದ್ರೆ ಕಾನೂನು ವಿರುದ್ಧವಾಗಿ ಯಾರು ಏನು ತಗೊಳಕ್ಕಾಗಲ್ಲ. ಕಾನೂನಿಗಿಂತ ವಿರೋಧ ದೊಡ್ಡವ್ರು ಯಾರು ಇಲ್ಲ, ಆದ್ರೂ ಬೇಲ್ ಆಗ್ಬೇಕು ಅಷ್ಟೇ. ಅಭಿಮಾನಿಗಳಿಂದ ಪರವಾಗಿ ಅವ್ರಿಗೆ ಒತ್ತಾಯದ ಮೇರೆಗಾರ ಆಗ್ಬೇಕು. ಆದ್ರೇನು ಎಲ್ಲರೂ ನೀವ್ ಹೇಳೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ಗೆ ಇರುವಂತಹ ಫ್ಯಾನ್ಸ್ ಬೇರೆ ಯಾವ ಸ್ಟಾರ್ಗೂ ಇಲ್ಲ, ಯಾರಿಗೂ ಇಲ್ಲ. ಆದ್ರೂ ನಾನು ದರ್ಶನ್ ಅಭಿಮಾನಿನೇ, ಆದ್ರೆ ಅಭಿಮಾನಿ ಒತ್ತಾಯದ ಮೇರೆ ಇದು ಬೇಲ್ ಆಗ್ಬೇಕು. ಅಭಿಮಾನಿಗಳು ಈಗ ಅವ್ರೆಷ್ಟು 16 ಜನ ಹೋಗಿರೋದಲ್ವಾ, ಈಗ ಇವ್ರೊಬ್ರು ಹೊರಗಡೆ ಬಂದ್ಬಿಟ್ರೆ ಸೇಫ್ ಆಗಿ ನನ್ನಿನ್ 15 ಜನ ಕಷ್ಟ ಸಿಗಾಕೋತಾರೆ. ನಾನು ಒಳಗಡೆ ಇರ್ತೀನಿ. ಅಲ್ಲೂ ಮಾನವೀಯತೆ ಮೆರಿತಾ ಇದ್ದಾರೆ 100%. ಅವ್ರ ದರ್ಶನ್ ಅವ್ರಿಗೆ ಬೆಲ್ ಸಿಗ್ಬೇಕು. ಆಗತ್ತೆ ಒಂದು ಹೆಚ್ಚು ಕಮ್ಮಿ ಒಂದು ಮನುಷ್ಯನಿಂದ ಒಂದು ಹೆಚ್ಚು ಕಮ್ಮಿ ಆಗತ್ತೆ, ಇದಾಗುತ್ತೆ. ಅದಕ್ಕೆ ಅವ್ನಿಗೆ ಬೆಲ್ ಸಿಗ್ಬೇಕಂದ್ರೆ ಒಳ್ಳೇದು. ಅವ್ರು ಮಾಡಿದಾರೆ, ತಪ್ಪಿಲ್ಲ ಅಂತ ಇಲ್ಲ, ತಪ್ಪು ಮಾಡಿದಾರೆ ಒಪ್ಕೋಬೇಕು. ಈಗ ಏನೇನೋ ಪಾಲಿಟಿಕ್ಸ್ ಅವರ ಏನೇನೋ ಮಾಡ್ಬಿಟ್ಟು ಆಚೆ ಬಂದ್ಬಿಡ್ತಾ ಇದ್ದಾರೆ. ಇವ್ರಿಗೆ ಬೇಕಾ ಅಂತ ಮಾಡ್ತಾರದು. ಅದಕ್ಕೆ ಏನಾರ ಫಸ್ಟ್ ಟೈಮು ಸರ್ಕಾರದಿಂದ ಇರಲಿ ಕಾನೂನಿಂದ ಇರಲಿ ಸ್ವಲ್ಪ ಎತ್ಕೊಡ್ಬೇಕು, ಒಂದು ಸತಿ ಚಾನ್ಸ್ ಕೊಡಬೇಕು. ಬೇಲಾಗಬೇಕು ಅಂಥದ್ದೇನು ತಪ್ಪು ಮಾಡಿದ್ದಾರೆ ಅಂತ ರೇಣುಕಾ ಸ್ವಾಮಿಯವರು ಅಶ್ಲೀಲ ಮೆಸೇಜನ್ನು ಕಳಿಸಿದ್ದಾರೆ. ಅವ್ರ ಅಕ್ಕ ತಂಗಿಗೆ ಕಳಿಸಿದ್ರೆ, ಬೇರೆಯವ್ರು ಕಳಿಸಿದ್ರೆ ಸುಮ್ಮನೆ ಇರ್ತಾರೆ ಯಾರಾದರೂ? ನಾವ್ಯಾರೂ ಸುಮ್ಮನಿರೋದಿಲ್ಲ. ಅವ್ರಿಗೆ ಬೇಲಾಗಲೇಬೇಕು. ಅವ್ರಂಥದ್ದೇನು ತಪ್ಪು ಮಾಡಿಲ್ಲ. ಬೇರೆಯವ್ರು ಕಳಿಸಿದ್ರೆ ಸುಮ್ಮನೆ ಇರ್ತಾರಾ? ಅಥವಾ ಇವ್ರಿಗೆ ಏನು ಸರ್ಕಾರಕ್ಕೆ ಕಳಿಸಿದ್ರೆ ಸುಮ್ಮನೆ ಇರ್ತಾರಾ? ಯಾರೂ ಸುಮ್ಮನಿರಲ್ಲ. ಮಾಡಿರೋದು ಸರಿನೇ, ಬೇಲಾಗಲೇಬೇಕು. ಬೇಲಾಗುತ್ತೆ, ಪಕ್ಕ ಆಗುತ್ತೆ. ಖುಷಿ ಆಗುತ್ತೆ. ಯಾಕೆ ಖುಷಿ ಆಗಲ್ಲ? ಅವರು ಮಾಡಿರೋದೇನು? ಅವನು ರಂಗಸ್ವಾಮಿ ಮಾಡಿದೇನು ತಪ್ಪು? ಕೊಲೆ ಮಾಡಿಲ್ಲ ಅವರು, ಅದು ರಾಂಗ್. ಕಾನೂನಿದೆ ಅದಕ್ಕೆಲ್ಲ, ನಾಳೆ ಗೊತ್ತಾಗುತ್ತೆ. ಏನಿಲ್ಲ, ಬರುತ್ತೆ. ನಿಧಾನ ಮಾಡಬೇಕು, ಒಂದು ಸ್ವಲ್ಪ ಸ್ಲೋ. ಫಿಲಮ್ ಚೇಂಬರ್ ಫಿಲಮ್ ಇದರಿಂದ ಸಾವಿರಾರು ಜನ ಊಟ ಮಾಡ್ತಾರೆ, ತಿಂಡಿ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಈಗ ಅವ್ರು ಓದೋದಕ್ಕಾಗಲಿ, ದರ್ಶನ್ ಆಗಲಿ, ಯಾರೇ ಆಕ್ಟ್ರಸ್ಗಾಗಲಿ, ಅವರು ನಂಬ್ಕೊಂಡು ಸುಮಾರು ಸಂಸಾರಗಳಿದೆ. ಈಗ ಸುಮಾರು ಸಂಸಾರಗಳು ಬೀದಿ ಪಾಲಾಗ್ತಾರೆ. ಅವ್ರು ಒಬ್ಬರಿಂದ ಸಾವಿರಾರು ಜನಕ್ಕೆ ಊಟ ಕೊಟ್ಟು ಅವ್ರದ್ದು ಹೇಳಿತಪ್ಪ ಹೆಲ್ಪರು, ಆ್ಯಕ್ಟ್ ಮಾಡೋರು, ಇದಕ್ಕೆಲ್ಲನೇ ಅವ್ರು ಸೇರ್ಕೊತಾರೆ. ಪಾಪ ಅವ್ರ ಥರನೇ ಬೇರೆಯವರು ಎಲ್ಲ ಮಾಡಿದ್ದಾರೆ. ಅವರೊಬ್ಬರನ್ನೇ ಅಂತ ವಹಿಸಬಾರ್ದು, ಎಲ್ಲರೂ ಮಾಡಿದ್ದಾರೆ. ಪಾಪ ಅವರೊಬ್ಬರಿಗೆ ಆ ಥರ ಯಾಕೆ ಈಜು ಕೊಡಬೇಕು ಹೇಳೋದು. ನಿಮ್ಮ ಪ್ರಕಾರ ಅವರಿಗೆ ಬೇಲ್ ಆಗಬೇಕು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ? ಆದರೆ ಒಳ್ಳೆಯದು. ಅವ್ರಿಂದ ಸಾವಿರಾರು ಜನ ಊಟ ಮಾಡ್ತಾರೆ. ಪನಿಷ್ಮೆಂಟ್ ಕೊಟ್ಟು ಅವ್ರಿಗೆ ಏನು ಮಾಡಬೇಕು ಮಾಡಬೇಕಲ್ವರ. ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಇವಾಗ ಹೆಂಗಿದೆ ಅಂತ ಹೇಳಿದ್ರೆ, ಇದೇ ತಪ್ಪನ್ನ ಬೇರೆಯವರು ಮಾಡಿದ್ದಾರೆ, ಆದರೆ ಅವ್ರಿಗೆ ಈ ಥರದ ಶಿಕ್ಷೆ ಕೊಟ್ಟಿಲ್ಲ, ಯಾಕೆ ದರ್ಶನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ವಾ? ಪಾಪ ಹೇಳಿ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ಅವರೇ ಅಂತಲ್ಲ, ಬೇರೆ ಜನಗಳು ಲೆಕ್ಕ ಹಾಕ್ತಾರೆ. ಅವ್ರಿಗೆ ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ಅಷ್ಟು ಕೋಟ್ಯಾಧಿಪತಿ ಇದ್ದು ಇವತ್ತು ಮಲಿಕಣಕ್ಕಿಲ್ಲ, ಅದಿಲ್ಲ, ನೋವಾಗುತ್ತೆ. ಕೆಂಡ ಪಾಪ ಯಾರನ್ನಾಗಲಿ ಬಿಡಿಪ. ಆ ಕೇಸಿಗೆ ಸಂಬಂಧಪಟ್ಟಂಗೆ ಬೇಲ್ ಆಗಬಾರ್ದು. ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ. ಇವಾಗ ಜನಸಾಮಾನ್ಯರಿಗೂ ಒಂದೇ ಕಾನೂನು, ಅವು ಮತ್ತೆ ಸೆಲೆಬ್ರಿಟಿಗಳಿಗೂ ಒಂದೇ ಕಾನೂನು ಅಲ್ವಾ? ಸಂವಿಧಾನ ಇರೋದು ಹೇಗೆ? ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ ಆ ಪ್ರಕಾರ ಪಾಲನೆ ಮಾಡ್ಬೇಕಲ್ವಾ? ಕಾನೂನು ದೃಷ್ಟಿಯಲ್ಲಿ ನಮ್ಮ ಅಭಿಮಾನಿಗಳೇ. ನಾವು ಚಲನಚಿತ್ರ ನಟರು ಅಂದ್ರೆ ನಮ್ಮ ಅಭಿಮಾನಿಗಳೇ. ಬಟ್ ಏನಂದ್ರೆ ಕಾನೂನು ಪ್ರಕಾರ ನೋಡಿದ್ರೆ ಅವರು ಒಂದು ಇದು ಮಾಡಿದಾರಲ್ಲ, ನಡೀತಾ ಇದೆ ಇನ್ನು ಕೋರ್ಟಲ್ಲಿ, ಅದಕ್ಕೆ ಇನ್ನೂ ಫೈನಲ್ ಆಗಿಲ್ಲ. ಈ ಸಿಚುವೇಶನ್ ನೋಡಿದ್ರೆ ಆಗ್ಬಾರ್ದಂತ ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ದರ್ಶನ್ ಕೇಸ್ ವಿಚಾರವಾಗಿ ಅವ್ರಿಗೆ ಬೇಲ್ ಸಿಗಬೇಕಾ ಬೇಡವಾ ಅನ್ನೋದನ್ನ ವಿಚಾರವಾಗಿ ಪಬ್ಲಿಕ್ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ನಿಮ್ಮ ನಿಸರ್ಗ, ಸೈನಿಂಗ್ ಆಫ್.